ರೈತರು ದೇಶದ ಬೆನ್ನೆಲುಬು. ಕೃಷಿಯನ್ನೇ ನಂಬಿಕೊಂಡಿರುವ ರೈತರು ಕೆಲವೊಮ್ಮೆ ನಷ್ಟವನ್ನು ಅನುಭವಿಸುತ್ತಾರೆ. ಆದರೆ ಇಲ್ಲಿನ ರೈತ ಕುಟುಂಬವೊಂದು ಸಮಗ್ರ ಬೇಸಾಯ ಪದ್ಧತಿ ಅಳವಡಿಸಿಕೊಳ್ಳುವ ಮೂಲಕ ಪ್ರತಿನಿತ್ಯ ಲಾಭ ಪಡೆದು ಇತರ ರೈತರಿಗೆ ಮಾದರಿಯಾಗಿದ್ದಾರೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬುರುಡುಕುಟ್ಟೆ ಗ್ರಾಮದಲ್ಲಿರುವ ಕವಿತಾ ಹಾಗೂ ನಾಗರಾಜ್ ದಂಪತಿಗಳು ಬೇಸಾಯವನ್ನೇ ತಮ್ಮ ಆದಾಯದ ಮೂಲವಾಗಿಟ್ಟುಕೊಂಡು 10 ಎಕರೆ ಜಮೀನಿನಲ್ಲಿ ಯಾವುದೇ ಕೂಲಿ ಆಳುಗಳ ಸಹಾಯವಿಲ್ಲದೆ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೃಷಿ ಕಾಯಕದಲ್ಲಿ ತೊಡಗಿದ್ದಾರೆ. ಕೇಂದ್ರ ಸರ್ಕಾರದ ಅನುದಾನದಿಂದ ಬದು ನಿರ್ಮಾಣ, ಕೃಷಿ ಹೊಂಡ ನಿರ್ಮಾಣ ಮಾಡಿ ನೀರಾವರಿ ಪ್ರದೇಶವಲ್ಲದಿದ್ದರೂ ಸಹ ಹನಿ ನೀರಾವರಿಯ ಮೂಲಕ ಸಮಗ್ರ ಕೃಷಿ ನಡೆಸುತ್ತಿದ್ದಾರೆ. ಈ ಕುಟುಂಬ ದಿನನಿತ್ಯ ಲಾಭಕ್ಕಾಗಿ ಕಾಕಡ, ಪತ್ರೆ, ಸುಗಂಧರಾಜ ಸೇರಿ ಹೂವಿನ ಬೇಸಾಯದ ಜೊತೆಗೆ ಕೋಳಿ, ಹಸು ಸಾಕಾಣಿಕೆಯಲ್ಲಿ ತೊಡಗಿದ್ದಾರೆ. ತಿಂಗಳ ಹಾಗೂ ವಾರ್ಷಿಕ ಲಾಭಕ್ಕಾಗಿ ನುಗ್ಗೆ, ತರಕಾರಿ, ಸೀಬೆ, ಹಲಸು, ಹನುಮ ಫಲ ಬೆಳೆಯುತ್ತಿದ್ದಾರೆ. ತಮ್ಮ ಜಮೀನಿನಲ್ಲಿ ಅರಣ್ಯ ಸಸಿಗಳನ್ನು ಸಹ ನೆಟ್ಟು ಪೋಷಿಸುತ್ತಿದ್ದಾರೆ. ಒಟ್ಟಾರೆಯಾಗಿ ಕೃಷಿಯಿಂದ ಉತ್ತಮ ಲಾಭವನ್ನು ಕಾಣಬಹುದು ಎಂಬುದನ್ನು ಈ ರೈತ ಕುಟುಂಬ ಸಾಬೀತುಪಡಿಸಿದೆ. ದೂರದರ್ಶನದೊಂದಿಗೆ ರೈತ ಮಹಿಳೆ ಕವಿತಾ ಪ್ರತಿದಿನ ಲಾಭಕ್ಕಾಗಿ ಹೂವುಗಳು ಹಾಗೂ ತರಕಾರಿಗಳನ್ನು ರಾಸಾಯನಿಕ ಮುಕ್ತ ಬೇಸಾಯ ಪದ್ಧತಿಯಲ್ಲಿ ಬೆಳೆಯುತ್ತಿದ್ದೇವೆ. ತಿಂಗಳ ಲಾಭಕ್ಕಾಗಿ ಹೈನುಗಾರಿಕೆಯ ಜೊತೆಗೆ ನುಗ್ಗೆ, ಹಣ್ಣಿನ ಗಿಡಗಳು, ಆಯುರ್ವೇದ ಸಸ್ಯಗಳನ್ನು ಬೆಳೆಯುತ್ತಿದ್ದೇವೆ. ಸರ್ಕಾರದಿಂದ ದೊರೆಯುವ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಂಡಿರುವುದಾಗಿ ತಿಳಿಸಿದರು. ಕೊಟ್ಟ ಸಲಹೆಗಳು ಆಗಿರ್ಬೋದು, ನಾವು ಅವ್ರು ಕೊಡೋ ಒಂದೊಂದು ಟ್ರೈನಿಂಗು ಸಹ ಅದು ನಮ್ಮ ಸ್ವಂತ ಕೃಷಿಗೆ ನಮಗೆ ಅದು ಹೆಚ್ಚು ಪ್ರಾಮುಖ್ಯತೆಯನ್ನು ನಮಗೆ ಪಡೆದಿದೆ. ರೈತ ನಾಗರಾಜು ನಾಗಮಂಗಲ ತಾಲೂಕಿನ ಬುರುಡುಕುಟ್ಟೆ ಗ್ರಾಮದಲ್ಲಿ ಸಮಗ್ರ ಕೃಷಿಯ ಮೂಲಕ ಬೇಸಾಯ ಮಾಡುತ್ತಿದ್ದೇವೆ. ಈವರೆಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದು ಕೃಷಿ ಕಾಯಕವೇ ನಮಗೆ ಆದರ್ಶ ಎಂದರು. ಅರಣ್ಯ ಸಸ್ಯಗಳು ಎಲ್ಲನ ಇದು ಮಾಡಿಕೊಂಡು ಸಮಗ್ರ ಕೃಷಿಯಾಗಿ ಇದು ಮಾಡಿಕೊಂಡು ನಾವು ಕೃಷಿ ಇದರಲ್ಲಿ ಗುರುತಿಸಿ ನಮಗೆ ಒಂದು 7 ಪ್ರಶಸ್ತಿ ಲಭಿಸಿದ್ದಾವೆ. ಪ್ರಗತಿಪರ ರೈತ ವಿರೂಪಾಕ್ಷ ವೈವಿಧ್ಯತೆಯ ರೀತಿಯಲ್ಲಿ ನಾಗರಾಜು ಹಾಗೂ ಕವಿತಾ ಕುಟುಂಬ ತಮ್ಮ 10 ಎಕರೆ ಜಮೀನಿನಲ್ಲಿ ಪ್ರತಿನಿತ್ಯ ಕಾರ್ಯನಿರ್ವಹಿಸಿ ರೈತ ಸಮುದಾಯಕ್ಕೆ ಮಾದರಿಯಾಗಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕೂಡ ಪ್ರತಿಯೊಂದು ಸೆಕೆಂಡ್ ಕೂಡ ಜಮೀನಲ್ಲಿ ಕಾಲ ಕಳೆದು ಈ ಜಮೀನನ್ನು ಅಭಿವೃದ್ಧಿ ಮಾಡಿದರೆ ಇಡೀ ಕರ್ನಾಟಕಕ್ಕೆ ನನ್ನ ಅನಿಸಿಕೆಯಲ್ಲಿ ಇಡೀ ಕರ್ನಾಟಕಕ್ಕೆ ಒಂದು ಮಾದರಿ ರೈತರು ಅಂತ ನಾನು ಪರಿಭಾವಿಸ್ತೀನಿ.